ಇದನ್ನ ಥಿಯೇಟರ್ ಅಂತ ಭಾರಿ ಸ್ಪಿರಿಚುವಲ್ ಥಿಯೇಟರ್ ಅಂತ ಹೇಳುವಂಥವರು ಇದ್ದಾರೆ. ಧರ್ಮಸ್ಥಳದಿಂದ ಕಾಂತವಾರ ಪಂಜಲಿಯನ್ನು ನಾಮಧಾರಣೆ ಮಾಡಿಕೊಂಡು ತದನಂತರ ಕೆಲವು ಬೈಸನ್ ಇದೆ, ಸೊ ಮೈಸಂದಾಯ ಅಂತ ಇದೆ. ಸೊ ಈ ಥರ ಬೇರೆ ಬೇರೆ ಪ್ರಾಣಿಗಳು ಭೂತ ಆದದ್ದು. ಎರಡು ವಿಷಯ ಇದೆ. ಒಂದೇನಂದ್ರೆ ಕೋಲ ಅಂತ, ಇನ್ನೊಂದು ನೇಮ. ನಮ್ಮ ಗೋವು ಬಿಸಾಡಿ ಹೋಯ್ತು, ಬರಲಿಲ್ಲ ಮನೆಗೆ, ಆಗ ಕೊರಗಜ್ಜನಿಗೆ ಹೇಳುದು ಎಂಗಲ ಪೆತ್ತ ಇನಿ ಒಂಜಿ ಬತ್ತಂಡ ನಿಕ್ಕು ಪರಕ್ಕೆ ಕೊರಪೆ. ಹಾಗೆ ನಿಮಗೆ ಸಮಸ್ಯೆ ಇದೆ, ಭೂತದ ಹತ್ರ ಹೇಳಿಕೊಂಡಿತ್ತು, ಭೂತ ಅದಕ್ಕೆ ಒಂದು ಪರಿಹಾರ ಕೊಡ್ತದೆ. ಕರಾವಳಿ ಕರ್ನಾಟಕ ಅದರ ಜನರ, ಅವರ ಕಲೆಗಳ ಮತ್ತು ಅವರ ಸಂಪ್ರದಾಯಗಳ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಈ ಸಾಂಸ್ಕೃತಿಕ ಪರಂಪರೆಯ ಶಿಖರವಾಗಿ ನಿಂತಿರೋದು ಭೂತಕೋಲ. ತಲೆಮಾರುಗಳಿಂದ ಬಂದಿರುವ ಈ ಸಂಪ್ರದಾಯ, ದಿಸ್ ಟ್ರೆಡಿಷನ್ ಈಸ್ ಅ ಪ್ರೊಫೌಂಡ್ ಕಲ್ಚರಲ್ ಆ್ಯಂಡ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಇದೊಂದು ಆಧ್ಯಾತ್ಮಿಕ ಅನುಭವವಾಗಿದೆ. ಕೋಲ ಕಟ್ಟುವವರು ದೈವಿಕ ಶಕ್ತಿಗಳನ್ನು ಆಹ್ವಾನಿಸಿ ಆ ಆತ್ಮಗಳನ್ನು ತನ್ನ ಮೈ ಮೇಲೆ ಸಾಕಾರಗೊಳಿಸಿ ಸಮುದಾಯದವರಿಗೆ ಬುದ್ಧಿಮಾತನ್ನು ಹೇಳ್ತಾರೆ, ಸಾಂತ್ವನ ನೀಡ್ತಾರೆ. ಇದೊಂದು ನಮ್ಮ ಪೂರ್ವಜರ ಜೊತೆ, ದೈವಿಕತೆ ಜೊತೆ ಕನೆಕ್ಟ್ ಆಗುವ ಒಂದು ರೂಟ್ ಇತ್ತು ಕೋಲ. ಆ್ಯಂಡ್ ಇವತ್ತು 100ಕ್ಕೆ 100 ಕರ್ನಾಟಕದ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ ಬಂದಿರೋರು ಕೂಡ ಕೋಲ ತುಂಬ ಹತ್ತಿರದಿಂದ ನೋಡಿದ್ದಾರೆ, ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ, ನಂತರನೇ. ಆದರೆ ಭೂತಕೋಲ ಜೊತೆ ಇವರ ಸಂಬಂಧ ಬಹಳ ಆಳವಾಗಿದೆ. ಜಾಯ್ನಿಂಗ್ ಅಸ್ ಟುಡೇ ಆನ್ ದಿಸ್ ಪಾಡ್ಕಾಸ್ಟ್ ಇಸ್ ಶ್ರೀ ಉಮಾಶಂಕರ್ ಪೆರಿಯೋಡಿ. ನಮಗೆ ಸ್ವಲ್ಪ ಈ ಕೋಲ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೀರಾ? ಅಂದರೆ ಇದು ಒಂದು ಪೂಜೆನಾ, ಇಲ್ಲ ಇದು ಒಂದು ಪಂಚಾಯತ, ಇದು ಏನಂತ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು? ವಾಟ್ ಇಸ್ ಕೋಲ? ಒಂದು ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಇದನ್ನು ಸ್ಪಿರಿಚುವಲ್ ಲೆವೆಲಲ್ಲಿ ನೋಡ್ಬೇಕು. ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ ಇದನ್ನು ಥಿಯೇಟರ್ ಅಂತ ನಂಬುವವರು ಇದ್ದಾರೆ. ಅದ್ಭುತವಾದ ಥಿಯೇಟರ್ ಎಲಿಮೆಂಟ್ ಇದರಲ್ಲಿದೆ. ಇದರಲ್ಲಿ ಕಾಸ್ಟ್ಯೂಮ್ ಇದೆ, ಇದರಲ್ಲಿ ಮೇಕಪ್ ಇದೆ, ಇದರಲ್ಲಿ ಮ್ಯೂಸಿಕ್ ಇದೆ, ಇದರಲ್ಲಿ ಡ್ಯಾನ್ಸ್ ಇದೆ, ಇದರಲ್ಲಿ ಮಾತಿದೆ. ನಾನು ವೈದ್ಯನಾಥ ರೂಪನಾಗಿ ಭೂಮಿಗೆ ಹೋಗುವಂತ ಆ ಬೇರು ಔಷಧಿ, ಆಕಾಶಕ್ಕೆ ಹೋಗುವಂತ ಕುಡಿ ಔಷಧಿಯನ್ನು ತಂದು 3 ಲಿಂಬೆಯಲ್ಲಿ ತರೆದು ತನ್ನ ಮಧ್ಯ ಪ್ರಕಾರ ಹೆಗ್ಗಾಡಿಗೆ ಕುಡಿಸಿದಂತ ಸಮಯ ಎಲ್ಲ. ಆ್ಯಂಡ್ ಇದು ಎಲ್ಲವೂ ಅದಕ್ಕೊಂದು ಹಿಂದಿನ ಒಂದು ಹಿಸ್ಟ್ರಿ ಇದೆ, ಒಂದು ಸ್ಟೋರಿ ಇದೆ. ಆ ಸ್ಟೋರಿ ಹೇಳ್ತಾನೆ ಇದು ಮುಂದೆ ಹೋಗುವುದು ಈ ಒಟ್ಟು. ಸೊ ಆದ್ದರಿಂದ ಇದನ್ನು ಥಿಯೇಟರ್ ಅಂತ ಭಾರಿ ಸ್ಪಿರಿಚುವಲ್ ಥಿಯೇಟರ್ ಅಂತ ಹೇಳುವಂಥವರು ಇದ್ದಾರೆ. ಸೊ ಆ ದೃಷ್ಟಿಯಿಂದ ಅದ್ಭುತವಾದಂಥ ಒಂದು ಪ್ರಕ್ರಿಯೆ ಇದು ಅಂತ ಕಾಣ್ತದೆ. ಇದು ಭೂತಗಳ ಪರ್ಸನಾಲಿಟೀಸ್, ಭೂತಾಸ್ ಆರ್ ನಾಟ್ ಸೇಮ್, ದೇ ಆಲ್ ಹ್ಯಾವ್ ಸಚ್ ಡಿಫರೆಂಟ್ ಪರ್ಸನಾಲಿಟೀಸ್. ಹೌದು. ಆ್ಯಂಡ್ ಅವ್ರ ಟೆಂಪರಮೆಂಟ್, ಡ್ರೆಸ್ಸಿಂಗ್ ಸ್ಟೈಲಿಂದ ಹಿಡಿದು ಹೇಗೆ ಮಾತಾಡ್ತಾರೆ. ನೀವು ನೋಡಿದ್ರೆ ಭೂತದ್ದು ಕ್ಯಾಟಗರೀಸ್ ನೋಡಿದ್ರೆ ನೋಡಿ, ಕೆಲವು ಭೂತಗಳು ಆ ಸಮಯದಲ್ಲಿ, ಭಾರಿ ಹಿಂದಿನ ಕಾಲದಲ್ಲಿ ನಮಗೆ ಯಾವುದರ ಬಗ್ಗೆ ನಮಗೆ ಹೆದರಿಕೆ ಇತ್ತೋ ಅದೇ ಭೂತ ಆದದ್ದು. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಪಂಜುರ್ಲಿ ಅಂತ ಒಂದು ಭೂತ ಇದೆ. ಹೌದು. ಧರ್ಮ ಪ್ರಕಾರವಾಗಿ ಅಧರ್ಮವನ್ನು ಒಳಿಸುವಂತ ಮಾಯತಾನು ಅಲ್ವ ಭಟ್ರೆ? ಏನೋ ಧರ್ಮ ಪ್ರಕಾರವಾಗಿ ಸ್ಥಳದಲ್ಲಿ ಬಿಟ್ಟು ತನ್ನ ಮಧ್ಯ ಪ್ರಕಾರವಾಗಿ ಧರ್ಮಸ್ಥಳದಿಂದ ಕಾಂತವಾರ ಪಂಜಲಿಯನ್ನು ನಾಮಧಾರಣೆ ಮಾಡಿಕೊಂಡು ತದನಂತರ ಮಿಜಾರು ಐಂದಾಳ ಪಟ್ಟದಲ್ಲಿ ಅಲೇರ್ದಾಯ ಪಂಜುಲಿಯನ್ನು ನಾಮಧಾರಣೆ ಮಾಡಿಕೊಂಡು ಎಂದೂರ ತನ್ನ ಮಧ್ಯ ಪ್ರಕಾರ ಎಂದೂರ ಪಂಜುರ್ಲಿ ಕಾಪು ಕಲ್ಲಿಯಲ್ಲ ಸೀಮೆಯಲ್ಲಿ ಕಲ್ಲಿಯಲ್ಲ ಪಂಜುರ್ಲಿ ಬಗ್ಗು ತನ್ನ ಮಧ್ಯ ಪ್ರಕಾರ ಕಲ್ಮಾಡಿಯಲ್ಲಿ ಬಗ್ಗು ಪಂಜರ್ಲಿ ಅನ್ನುವ ನಾಮಧಾರಣೆ ಮಾಡಿಕೊಂಡು ಬಂದಂತ ಮಾಯತಾಣ ಅದು ಹಂದಿ. ಅದು ಬಹುಶಃ ಆ ಕಾಲದಲ್ಲಿ ಹಂದಿದ್ದು ಭಾರಿ ಜೋರು ಪ್ರಾಬ್ಲಮ್ ಆಗ್ತಿತ್ತು ಆ ಮನುಷ್ಯರಿಗೆ ಅಂತ ಕಾಣ್ತದೆ. ಡಿಸ್ಟ್ರಾಯ್ ಅಂಡ್ ದೇ ಅಟ್ಯಾಕ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಸೊ ಆ ಕಾಲಕ್ಕೆ ಹೀಗೆ ಭಾರಿ ತನಗೆ ತೊಂದರೆ ಕೊಡ್ತಿದ್ದದ್ದನ್ನ ದೇವರಾಗಿ ನಂಬಿರುವಂಥದ್ದು ಕಾಣ್ತದೆ.
And they would request that kindly do not ಡು ನಾಟ್ ಕಮ್. obstruct. ಈ ಥರ ದೇವರಿನ ಥರ ಮಾಡಿ ಅದನ್ನು ನಂಬುವಂಥದ್ದು ನಮಗೆ ತುಂಬ ಇದರಲ್ಲಿ ಕಾಣ್ತದೆ. ಹುಲಿ ಚಾಮುಂಡಿ ಅಂತ ಇದೆ, ಅದು ಹುಲಿಗೆ ಸಂಬಂಧ. ಹುಲಿ ಹುಲಿಯನ್ನ ಭಯಂಕರ ಅಲ್ಲ, ಹುಲಿ ಅಟ್ಯಾಕ್ ಮಾಡಿದರೆ ಅದನ್ನು ನಂಬುವಂಥದ್ದು. ಸೊ ಯಾವುದೆಲ್ಲ ತುಂಬ ಓವರ್ವೆಲ್ಮಿಂಗ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೋ ಅದನ್ನು ಭೂತ ಅಂತ ನಂಬಿದ್ದು ಒಂದಿದೆ. ವಾಟ್ ಅನ್ ಆಟಿಟ್ಯೂಡ್ ದಿಸ್ ಇಸ್ ಅಲ್ಲ. ಅಂದ್ರೆ ನಮಗ್ ಏನ್ ಉಪದ್ರ ಕೊಡುತ್ತೋ, ಅದನ್ನ ಯಾವ್ದ್ರಿಂದ ನಮಗ್ ಉಪದ್ರ ಆಗ್ತಾ ಇದೆಯೋ ಅದನ್ನ ಪೂಜಿಸೋ ಸ್ಥಾನದಲ್ಲಿ. And then they communicate with that. each other. Yeah, they communicate with each other. ಪಂಜುರ್ಲಿ ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ, ಹೀಗೆ ಮಾಡು, ನಮ್ಮನ್ನು ಸರಿ ಮಾಡು, ನಮಗೆ ಬಿಟ್ಟು ಬಿಡು, ಆ ಥರದ್ದು. ಪಿಲಿಚಾಮುಂಡಿ ಹತ್ರ ಹಾಗೆ ಮಾಡ್ತಾರೆ. ಬೇರೆ ಎಲ್ಲ ಬೇರೆ ಬೇರೆ ತುಂಬ ಗೋವುಗಳಿದೆ, ಕೆಲವು ಬೈಸನ್ ಇದೆ, ಬೈಸನ್ ಭೂತ ಇದೆ. ಸೊ ಮೈಸಂದಾಯ ಅಂತ ಇದೆ. ಸೊ ಈ ಥರ ಬೇರೆ ಬೇರೆ ಪ್ರಾಣಿಗಳು ಭೂತ ಆದದ್ದಿದೆ. ಆಮೇಲೆ ಲೋಕಲ್ ಹೀರೋಸ್ ಭೂತ ಆದದ್ದಿದೆ. ತುಂಬ ಹೀರೋಸ್ ಸಿಗ್ತಾರೆ ನಿಮಗೆ, ಬೇರೆ ಬೇರೆ. ಕೋಟಿ ಚೆನ್ನೈ ಒಂದು ಹೀರೋಸ್. ಕೋಟಿ ಚೆನ್ನೈ ಹೀರೋಸ್ ಮತ್ತು ಭಾರಿ ದೊಡ್ಡ ಹೀರೋಸ್ ಅವರು. ಯಾಕಂದರೆ ಕೋಟಿ ಚೆನ್ನಯ fought against the feudal lords of South Canara. Yes. So that is why they are very, very powerful. And whatever ಅವ್ರದ್ದು ಈಗ ಪೂಜೆ ಮಾಡುವ ಸ್ಥಳ ಇದೆಯಲ್ಲ, ಅದೆಲ್ಲವೂ ಗರಡಿ. ಹೌದು. ಗರಡಿ ಅಂದ್ರೆ ಏನು? ಗರಡಿ ಅಂದ್ರೆ ತಾಲೀಮ್ ಮಾಡಿ ಪೈಲ್ವಾನ್ಗಳು ತಾಲೀಮ್ ಮಾಡುವಂಥದ್ದು. ಸೊ ದೇ ವರ್ ಕ್ರಿಯೇಟಿಂಗ್ ಯೂತ್ಸ್ ಅಂಡ್ ಯಂಗ್ ಪೀಪಲ್ ಟು ಫೈಟ್ ಅಗೇನ್ಸ್ಟ್ ದಿ ಫ್ಯೂಡಲ್ ಲಾರ್ಡ್. ಇವತ್ತಿಗೂ ಅದನ್ನು ಗರಡಿ ಅಂತಾನೆ ಕರೆಯೋದು. ಹೌದು. ಆದ್ರಿಂದ ಸೊ ಇದು ಇನ್ನೊಂದು ಪೀಪಲ್ ಹೂ ಫಾಟ್ ಫಾರ್ ಅಸ್, ಅವರು ಭೂತ ಆಗಿದ್ದಾರೆ. ಬೇರೆಯವರು ಒಂದು ಸಮಾಜವನ್ನು ಚೆನ್ನಾಗಿ ನೋಡಿದವರು, ಚೆನ್ನಾಗಿ ಮಾಡಿದವರು, ಅವರು ಭೂತ ಆಗಿದ್ದಾರೆ. ಸೊ ಈ ಥರ ಬೇರೆ 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 ಕ್ಯಾಟರ್. ಮತ್ತೆ ಈಗ ನೋಡಿ, ಕೊರಗಜ್ಜ ಸಿಂಪಲ್ ಭೂತ. ಒಂದು ಒಳ್ಳೆ ಮುದುಕ, ದಕ್ಷಿಣ ಕನ್ನಡ ಜಿಲ್ಲೆಯ ಟ್ರೈಬಲ್ ಕೊರಗರು ಯಾರಿದ್ದಾರೋ ಆ ಸಮುದಾಯದಿಂದ ಬಂದ ಒಬ್ಬ ಒಳ್ಳೆ ಮುದುಕ. ತುಂಬ ರಿಸೋರ್ಸ್ಫುಲ್ ಅವನು. ಆದದ್ರಿಂದ ನಾವೆಲ್ಲರೂ ಪ್ರತಿಯೊಬ್ಬರು ಕೊರಗಜ್ಜನನ್ನು ನಂಬುತ್ತಿದ್ದದ್ದು, ನಮಗೇನಾದರೂ ಬಿಸಾಡಿ ಹೋದರೆ ಅದು ಸಿಕ್ಲಿಕ್ಕಾಗಿ ಕೊರಗಜ್ಜನಿಗೆ ಒಂದು ಪರಕೆ ಹೇಳೋದು. ಅದು ಚಿಕ್ಕ ಪರಕೆ ಸಾಕಾಗ್ತದೆ ಕೊರಗಜ್ಜನಿಗೆ, ಚಕ್ಕುಲಿ ಸಾಕಾಗ್ತದೆ. ಅಂದ್ರೆ ನಿಮ್ದೇನೋ ಕಳ್ದೋಗಿದೆ, ವಾಪಸ್ ಸಿಗ್ಲಿ ಅಂತ ಕೊರಗಜ್ಜನಿಗೆ ಹೇಳೋದು. ಕೊರಗಜ್ಜ ಅದು ಸಿಕ್ಕಿದ್ರೆ ನಾನು ಚಕ್ಕುಲಿ ಕೊಡ್ತೇನೆ. ಚಕ್ಕುಲಿ ಕೊಡ್ತೇನೆ, ಮತ್ತೆ ಒಂದು ಸ್ವಲ್ಪ ಗಂಗಸರ ಕೊಡೋದು, ಕುಡಿಯೋದು. ಇದು ಇವನು ಯಾರು ಕೊರಗಜ್ಜನಿಗೆ ಬೀಡ ಇಡುವುದು ಕಟ್ಟಿದೆ. ಮತ್ತೆ ಕುಡಿಯುವುದು ಒಂದು ಖಂಡಿತ ಕಟ್ಟಿದೆ, ಅದು ಎಲ್ಲ ಕಡೆಯಲ್ಲೂ ಕೊಡ್ತಾರೆ. ಸೊ ಈ ನೋಡಿ, ಕೊರಗಜ್ಜನಿಗೆ ನಾವು ಇಡ್ತಿದ್ದದ್ದೇ ಏನಾದ್ರೂ ಬಿಸಾಡಿ ಹೋದ್ರೆ, ನಮ್ಮ ಗೋವು ಬಿಸಾಡಿ ಹೋಯ್ತು, ಬರಲಿಲ್ಲ ಮನೆಗೆ, ಆಗ ಕೊರಗಜ್ಜನಿಗೆ ಹೇಳುದು, ಎಂಕಲ ಪೆತ್ತ ಇನಿ ಒಂಜಿ ಬತ್ತಂಡ ನಿಕ್ಕು ಪರಕೆ ಕೊರಪೇನ. ಹಾಗೆ ತೆಂಗಿನಕಾಯಿ ಅದು ಇದು ಅಂಥದ್ದೇ ಚಿಕ್ಕದು ಸಿಂಪಲ್ ಆಗಿರುವಂಥದ್ದು ಭೂತ. ಅದಕ್ಕೆ ಭೂತ ಕಟ್ಟುವವರಿದ್ದಾರಲ್ಲ, ಕೊರಗಜ್ಜ ಕಟ್ಟಿದವರು ತಮಾಷೆ ಮಾಡೋರು ಕಟ್ಟುತ್ತಾ. ಎಲ್ಲೆಲ್ಲಿ ಈಗ ನಾನು ಚಿಕ್ಕದಿರುವಾಗ ನಮ್ಮ ಮನೆಯಲ್ಲಿ ಕಟ್ಟಿದ್ದು ನೆನಪಿದೆ. ಕಟ್ಟಿದಾಗ ಅವನು ಕೊರಗಜ್ಜ ಮಾಡಿದವನು ತುಂಬ ಓಡಿ ಹೋಗಿ ಒಂದು ಕೆಳಗೆ ಹೋಗಿ ನಮ್ಮ ಒಂದು ದೊಡ್ಡ ಹಲಸಿನ ಮರದಲ್ಲಿ ಹಲಸಿನ ಕಾಯನ್ನು ಕಡ್ದುಕೊಂಡು ಬಂದ. ಏನು ಅಂತ ನಮ್ಮ ಅಜ್ಜ ಕೇಳಿದರು. ಆಗ ಹೇಳಿದ, ಇದನ್ನು ಕದ್ದುಕೊಂಡು ಹೋಗ್ತಿದ್ರು, ಅವರನ್ನು ಹಿಡಿದು ನಿಮಗೆ ತಂದಿದೆ ನಾನು ಅಂತ. ತಮಾಷೆ ಅದು. ಸೊ ಆ ಥರದ ತಮಾಷೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕೊರಗಜ್ಜನಿಗೆ ಯಾಕೆ ನನ್ನ ಒಂದು ಪರ್ಸ್ಪೆಕ್ಟಿವ್ ಇದರ ಬಗ್ಗೆ ಏನಂದರೆ, ಹಿ ವುಡ್ ಹ್ಯಾವ್ ಬೀನ್ ಅ ವೆರಿ ವೆರಿ ರಿಸೋರ್ಸ್ಫುಲ್ ಟ್ರೈಬಲ್ ಲೀಡರ್ who knew the entire forest area and everything. So
ಇವರು ಬಂದವರು ನಮ್ಮವರೆಲ್ಲರೂ ದಕ್ಷಿಣ ಕನ್ನಡಕ್ಕೆ ಬಂದವರು, ಬ್ರಾಹ್ಮಣರಿಂದ ಹಿಡಿದು ಉಳಿದ ಎಲ್ಲ ಜಾತಿಗಳು. ಅಲ್ಲಿ ಇದ್ದದ್ದು ಕೊರಗರು ಮಾತ್ರ, ಆಯ್ತಾ? ಸೊ ಇವರಿಗೆ ಗೊತ್ತಿಲ್ಲ ಅಲ್ಲ ಕಾಡಿನಲ್ಲಿ. ಸೊ ಆಗ ಇವನ ಹತ್ರ ಕೇಳ್ತಿದ್ರು, ಇವನು ಸಹಾಯ ಮಾಡ್ತಿದ್ದ. ನಮ್ಮ ಪೆತ್ತ ಹೋಗಿದೆ, ಹೋಗಿದೆ, ನಮ್ದು ಇದು ಕಾಣ್ತಾ ಇಲ್ಲ. And then he would say, oh, I think I know where it is. And he would get and find it for them. So he was that kind of a hero. Yes. And they immortalized him by making him Koragajja Bhuta. That's how it is. ಇದ್ರಲ್ಲಿ ನಂಗೆ ತುಂಬಾ ಇನ್ನಸೆನ್ಸ್ ಕಾಣ್ತಾ ಇದೆ. ಅಂದ್ರೆ ಇದು ಈ ನಂಬಿಕೆ ಇದ್ರೆ there's no harm. And I think there is no harm. There's no harm. Exactly. It's doing only good ಅಂತ ಅನ್ಸುತ್ತೆ. ನೋಡಿ, ಎರಡು ವಿಷಯ ಇದೆ. ಒಂದು ಏನಂದ್ರೆ ಕೋಲ ಅಂತ, ಇನ್ನೊಂದು ನೇಮ ಅಂತ. ಕೋಲ ಎಂಬುದು ನೇಮಕ್ಕಿಂತ ಚಿಕ್ಕದು. ನೇಮ ಎಂಬುದು ರಾಜ್ಯನ ದೈವಕ್ಕೆ ಎಲ್ಲ ಪ್ರದೇಶದ ಜನರು ಬಂದು ಆಗುವಂಥದ್ದು. ಒಂದು 5 ದಿವಸ 6 ದಿವಸ ಎಲ್ಲ ಒಂದು ಪ್ರದೇಶದಲ್ಲಿ ಆಗುವಂಥದ್ದನ್ನು ನೇಮ ಅಂತ ಹೇಳೋದು. ಅದು ಭಾರಿ ದೊಡ್ಡ ಭೂತ ಇರ್ತದೆ. ಅದಕ್ಕಿಂತ ಚಿಕ್ಕದು ಕೋಲ ಇರ್ತದೆ. ಕೋಲ ಅವರವರ ಮನೆಯಲ್ಲಿ ನಡೆಯುವಂಥದ್ದು, ಅದು ಇಡೀ ಪ್ರದೇಶಕ್ಕೆ ಆಗುವಂಥದ್ದಲ್ಲ. ಸೊ ಇದು ಇಷ್ಟು ದೇವರಿಗೆ ಹೆದರದಿಲ್ಲ. ಮತ್ತೆ ಹಾಗೆ ನೋಡಿದ್ರೆ ಭೂತ ಎಲ್ಲದಕ್ಕೂ ಅವರ ದಿನನಿತ್ಯದ ಪ್ರತಿಯೊಂದು ಕ್ಷಣದಲ್ಲಿ ಭೂತ ಇರ್ತದೆ. ಏನೇ ವಿಷಯ ಆದ್ರೂ ಕೂಡ ಭೂತದ ಮೇಲೆ ಇಟ್ಕೊಳ್ಳೋದು, ಭೂತಕ್ಕೆ ಹೇಳೋದು. ಸಮಸ್ಯೆ ಆಯ್ತು ಭೂತಕ್ಕೆ ಹೇಳೋದು. ಅದು ಯಾಕಂದ್ರೆ ದೇವರು ನೋಡಿ ಮಾತಾಡುದಿಲ್ಲ ಮನುಷ್ಯರ ಹತ್ರ, ಭೂತ ಡೈರೆಕ್ಟ್ ಮಾತಾಡ್ತದೆ. ನಿಮಗೆ ಸಮಸ್ಯೆ ಇದೆ, ಭೂತದ ಹತ್ರ ಹೇಳಿಕೊಂಡಿತು, ಭೂತ ಅದಕ್ಕೊಂದು ಪರಿಹಾರ ಕೊಡ್ತದೆ. ಎಷ್ಟು ಚೆನ್ನಾಗಿರ್ತಾರೆ ಈ ಭೂತ ಕಟ್ಟುವವರಂದ್ರೆ, ದೇ ಆರ್ ಎಕ್ಸಲೆಂಟ್ ಕೌನ್ಸಿಲರ್ಸ್. ಐ ಟೆಲ್ ಯು ದಿಸ್. ಅವರು ಅದ್ಭುತವಾದ ಕೌನ್ಸಿಲರ್ಸ್. ಅವರು ಪ್ರಾಬ್ಲಮ್ ಆಗ್ತದೆ, ಗಂಡ ಹೆಂಡತಿ ಮಧ್ಯೆ ಪ್ರಾಬ್ಲಮ್ ಆಗ್ತದೆ, ತಾಯಿ ತಂದೆ ಮಧ್ಯೆ ಪ್ರಾಬ್ಲಮ್ ಆಗ್ತದೆ, ಮಕ್ಕಳಿಗೂ ತಂದೆಗೂ ಪ್ರಾಬ್ಲಮ್ ಆಗ್ತದೆ, 2 ಜಮೀನಿನ ಬಗ್ಗೆ ಪ್ರಾಬ್ಲಮ್ ಆಗ್ತದೆ, 2 ಹಳ್ಳಿಯ ಮಧ್ಯೆ ಪ್ರಾಬ್ಲಮ್ ಆಗ್ತದೆ. ಈ ಪ್ರಾಬ್ಲಮ್ ಅನ್ನ ಭೂತಕ್ಕೆ ತಂದು ಕೊಡ್ತಾರೆ ಅವರು. ಭೂತ ಅದನ್ನ ಹ್ಯಾಂಡಲ್ ಮಾಡ್ತದೆ. ಇವರ ಯಾವುದೇ ಕೋರ್ಟ್ ಹ್ಯಾಂಡಲ್ ಮಾಡೋದಕ್ಕಿಂತ ಬೆಟರ್ ಭೂತ ಹ್ಯಾಂಡಲ್ ಮಾಡ್ತದೆ. ಇನ್ಫ್ಯಾಕ್ಟ್ ಅದೇ ಒಂದು ಪ್ಯಾರಲಲ್ ಜುಡಿಷಿಯಲ್ ಸಿಸ್ಟಮ್ ಆಗಿದೆ. ಹೌದು, ಆಕ್ಚುಲಿ ಪ್ಯಾರಲಲ್ ಹೇಳಬೇಡಿ, ಅದುವೇ ಇದ್ದದ್ದು, ಇದು ಸೆಕೆಂಡ್ರಿ ಇದ್ದದ್ದು. ಒಂದು ನಿಮ್ಗೆ ಅರ್ಥ ಆಗ್ಬೇಕು ಏನಂದ್ರೆ, ಈ ಭೂತ ಕಟ್ಟುವವರು ಕೆಳಜಾತಿಯವರು. ಅವರು ಕೆಳಜಾತಿಯವರು. ಅವರನ್ನ ಪಂಬದರು ಅಂತ ಹೇಳ್ತಾರೆ. ಪಂಬದರು, ಪರವರು, ಮತ್ತೆ ನಲ್ಕೆದವರು ಅಂತ ಹೇಳ್ತಾರೆ. ಈ ಕೋಲ ಕಟ್ಟುವವರು ನಲ್ಕೆದವರು, ನೇಮಕ್ಕೆ ಭೂತ ಕಟ್ಟುವವರು ಪಂಬದರು. ಅಂದ್ರೆ ಅದು ಟಿಪಿಕಲಿ ಹೀಗೆ ಅದೇ ಜಾತಿಯವರು ಮಾಡೋದು. ಬೇರೆ ಜಾತಿಯವರಿಗೆ ಅಲ್ಲಿ ಎಂಟ್ರಿಯೇ ಇಲ್ಲ. ದೇರ್ ಇಸ್ ನೋ ಎಂಟ್ರಿ. ಜಸ್ಟ್ ಬಿಕಾಸ್ ಐ ಕ್ಯಾನ್ ಡ್ಯಾನ್ಸ್ ಲೈಕ್ ಅ ಭೂತ, ಐ ಕಾಂಟ್ ಗೋ ಐ ಕಾಂಟ್ ಡೂ ದ್ಯಾಟ್. ಅಂಡ್ ಇದನ್ನ ಸ್ಟ್ರಿಕ್ಟ್ಲಿ ಫಾಲೋ ಆಗ್ತಾ ಬಂದಿದೆ, ಕಂಪ್ಲೀಟ್ ವೆರಿ ಸ್ಟ್ರಿಕ್ಟ್ಲಿ. ಮತ್ತೆ ಪಂಬದರಿದ್ದಾರಲ್ಲ, ಅವರ ಲ್ಯಾಂಗ್ವೇಜ್, ತುಳು ಲ್ಯಾಂಗ್ವೇಜ್ ಇಸ್ ಸೋ ರಿಫೈನ್ಡ್. ಅವರು ಭೂತದ್ದು ಮಾತಾಡಿದರೆ ನಮಗೆ ಕೇಳ್ತಾ ಇರುವ ಅಂತ ಅನಿಸ್ತದೆ. ಅಷ್ಟು ರಿಫೈನ್ಡ್ ತುಳು ಇದೆ ಅವರಿಗೆ. ಇಡೀ ಜನರಿಗೆ ಹಾಗೆ ಇದೆ. ಅವರು ಭಾರಿ ಚಂದ. ಅವರು ಮಾತ್ರ ಅವರು ಕೆಳಜಾತಿಯವರು. ಕೆಳಜಾತಿಯವರು ಮತ್ತೆ ಬಡವರು. ಆ ಭೂತ ಕಟ್ಟುವ ದಿವಸ ಮಾತ್ರ ಒಮ್ಮೆಗೆ ಒಂದು ಒಳ್ಳೆ ಒಂದು ಫೀಲಿಂಗ್ ಬರ್ತದೆ ಅವರಿಗೆ. ಆಮೇಲೆ ಅವ್ರು ಹಾಗೆ ಇರ್ತಾರೆ. ಪ್ರತಿಯೊಂದು ಫ್ಯಾಮಿಲಿಗೆ ಒಂದು ಕೌನ್ಸಿಲರ್ ಬೇಕು. And our jaga, fortunately in Dakshina Kannada, Bhuta is fulfilling. Counselor. And very beautifully. Counselor and judiciary. Both. And ಹಾಗೆ ಒಂದು ಕೋಲ ಬರೀ ಒಂದು ಪೂಜೆ, ಬರೀ ಒಂದು ಪರಿಹಾರ ಕೇಳೋ ಒಂದು ಸಂಗತಿ ಅಲ್ಲ. ಫ್ಯಾಮಿಲಿ ಇಸ್ ಕಮಿಂಗ್ ಟುಗೆದರ್. ಬಿಕಾಸ್ ಐ ರಿಮೆಂಬರ್, ನಾವು ಇಡೀ ವರ್ಷ ಎಲ್ಲಿದ್ದೀವೋ ಏನಿದ್ದೀವೋ ಅದು ಬೇರೆ ವಿಷಯ. ಕೋಲ ಆದ್ರೆ ಮಾತ್ರ ಬರೋದು ನಿಶ್ಚಿತ, ಅದು ಖಂಡಿತ ನಾವು ಮಿಸ್ಸೇ ಮಾಡೋದಿಲ್ಲ. ಅಂಡ್ ಒಂದು ಫ್ರೆಂಡ್ಶಿಪ್ ಇದೆ ಇದರಲ್ಲಿ. ಇದರೊಂದು ಇನ್ನಸೆನ್ಸ್ ಇದೆ, ಇದರಲ್ಲೊಂದು ಫ್ರೆಂಡ್ಶಿಪ್ ಇದೆ, ಇದರಲ್ಲಿ ನಂಬಿಕೆ ಇದೆ. ಆ್ಯಂಡ್ ಐ ಫೀಲ್ ಊರಿನ ಜನರಿಗೆ ಒಂದು ಅಶ್ಯೂರೆನ್ಸ್ ಕೊಡೋದು, ಬಲವಾಗಿ ನಾನಿದ್ದೀನಿ, ಹೆದರಬೇಡ. ಅದು ಪ್ರತಿ ಒಂದು ಭೂತ ಹೇಳುವಂತ ಒಂದು ಮಾತು, ನಾನಿದ್ದೀನಿ, ನೀನು ಹೆದರಬೇಡ. ಆ್ಯಂಡ್ ಇದು 100ಕ್ಕೆ 100 ಕರ್ನಾಟಕ. ನಾನು ಶ್ರದ್ಧಾ.
100ಕ್ಕೆ 100 ಕರ್ನಾಟಕದ ಬೇರೆ ಎಪಿಸೋಡ್ಗಳನ್ನ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿ, ಜೊತೆಗೆ ಸಬ್ಸ್ಕ್ರೈಬು ಮಾಡಿ. ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ, ಸಂಸ್ಕೃತಿ, ಸಂವಿಧಾನ, ಸಂವಾದ.